ಮುಕ್ಲೆಪ್ಪನ ಕಡೆಯಿಂದ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಸಿಕ್ಕಿದೆ. ಗಾಯತ್ರಿಗೂ ಕೂಡ ಬಹಳ ಖುಷಿಯಾಗಿದೆ. ಎಸ್ ಹೌದು, ಅಭಿಮಾನಿಗಳು ಅಂದ್ರೆ ಮುಕ್ಲೆಪ್ಪನನ್ನ ಯಾರ್ಯಾರೆಲ್ಲ ಇಷ್ಟಪಡ್ತಾರೆ, ಯಾರ್ಯಾರೆಲ್ಲ ಅವರ ವಿಡಿಯೋಸ್ಗಳನ್ನ ನೋಡ್ತಾರೆ ಅವ್ರಿಗೂ ಕೂಡ ಒಂದು ಖುಷಿಯ ವಿಚಾರ ಅಂದ್ರೆ ಹೊಸ ಒಂದು ಕಾಮಿಡಿ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಎಂದಿನಂತೆ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅನೇಕ ವರ್ಷಗಳಿಂದ ಕಾಮಿಡಿ ವಿಡಿಯೋಸ್ಗಳನ್ನ ಮಾಡ್ಕೊ ಬಂದಿದ್ದಾರೆ ಮುಕ್ಲೆಪ್ಪ. ಅವರಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಲಕ್ಷಾಂತರ ಅಲ್ಲ ಕೋಟ್ಯಾಂತರ ವೀಕ್ಷಕರು ಇವರನ್ನ ನೋಡ್ತಾ ಇರ್ತಾರೆ. ಆ ರೀತಿಯ ಒಂದು ಕ್ರೇಜ್ ಹುಟ್ಟು ಹಾಕ್ಸಿದ್ದಾರೆ. ಬಟ್ ಇತ್ತೀಚಿನ ದಿವಸಗಳಲ್ಲಿ ಮದುವೆ ವಿಚಾರದಲ್ಲಿ ಬಹಳಷ್ಟು ಸೌಂಡ್ ಮಾಡಿದ್ರು. ಎಲ್ಲೇ ನೋಡಿದ್ರು ಇವರದ್ದು ಒಂದು ಸುದ್ದಿ ಆಗಿತ್ತು. ನೆಗೆಟಿವ್ ಆಗಿ ಕನ್ವರ್ಟ್ ಆಗಿತ್ತು, ಸ್ವಲ್ಪ ಪಾಸಿಟಿವ್ ಆಗಿ ಕೂಡ ಕನ್ವರ್ಟ್ ಆಗಿತ್ತು. ಕೆಲವೊಂದಿಷ್ಟು ಜನ ಬೈಕೊಂಡ್ರೆ, ಕೆಲವೊಂದಿಷ್ಟು ಜನ ಎಂದಿನಂತೆ ಇವರ ವಿಡಿಯೋಸ್ಗಳನ್ನು ನೋಡ್ಕೊಂಡು ಎನ್ಕರೇಜ್ ಮಾಡ್ತಾ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು. ಏನಪ್ಪಾ ಕಾರಣ ಅಂದ್ರೆ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಹಿಂದೂ ಮತ್ತೆ ಮುಸಲ್ಮಾನ್ ಧರ್ಮ ಅದು ಬಿಟ್ಟರೆ ಬೇರೆನೂ ಕೂಡ ಇಲ್ಲ. ಸೊ ಲವ್ ಮಾಡಿದರೆ ಮದುವೆಯಾದ್ರು. ಸೊ ಅದು ಅಲ್ಲಿ ಒಂದು ಧರ್ಮ ಅನ್ನೋದು ಅಡ್ಡಕ್ಕೆ ಬಂತು. ಸೊ ಅದನ್ನ ಹೊರತುಪಡಿಸಿದ್ರೆ ಅನ್ಯೋನ್ಯವಾಗಿ ಖುಷಿಯಾಗಿದ್ದಾರೆ. ಸೊ ಖುಷಿಯಾಗಿದ್ದಾರೆ ಗಾಯತ್ರಿ ಅವರು. ಯಾಕೆ ಅಂದರೆ ಎಂದಿನಂತೆ ವಿಡಿಯೋನ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅತಿ ಶೀಘ್ರದಲ್ಲೇ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಸ್ಗಳನ್ನು ಕೂಡ ಮಾಡ್ತೀವಿ ಅಂತ ಕೂಡ ಭರವಸೆನ ಕೊಟ್ಟಿದ್ದಾರೆ ಮುಕ್ಲಪ್ಪ ಮತ್ತು ಗಾಯತ್ರಿ ಅವರು. ಅಲ್ಲದೆ ನೆನ್ನೆ ಒಂದು ಹೊಸ ವಿಡಿಯೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿರುವಂಥ ಒಂದು ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಮುಕ್ಲಪ್ಪ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಮತ್ತು ಒಳ್ಳೆ ವಿಡಿಯೋಸ್ಗಳು ಕೂಡ ಬರಲಿದೆ ಅಂತ ಸಿಕ್ಕಾಗಿ ಎಲ್ಲರೂ ಕೂಡ ನೋಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ನಿಮಗೂ ಕೂಡ ಇಷ್ಟನೇ ಒಂದು ಜೋಡಿ ಮುಕ್ಲಪ್ಪ ಮತ್ತು ಗಾಯತ್ರಿ ಚೆನ್ನಾಗಿದ್ದಾರೆ, ಅನ್ಯೋನ್ಯವಾಗಿದ್ದಾರೆ. ಎಲ್ಲವೂ ಕೂಡ ಈಗ ಸ್ವಲ್ಪ ಗಲಾಟೆ ಆಗಿರ್ಬೋದು, ಎಲ್ಲ ಕಾಂಟ್ರವರ್ಸಿಗಳು ತಣ್ಣಗಾದಂತೆ ಕಾಣ್ತದೆ. ಎಂದಿನಂತೆ ಶೂಟಿಂಗ್ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಮುಕ್ಲಪ್ಪ ಮತ್ತು ಗಾಯತ್ರಿ ಒಬ್ಬರು.